ಎಲ್ಲರಿಗೂ ನಮಸ್ಕಾರ. ಮನೋಣ ಕೂತ್ಕೊಂಡ್ರೆ ಓಕೆ ಅಲ್ಲ? ಗೋಲ್ಡನ್ ಮೂವೀಸ್ ನಮ್ಮ ಸಂಸ್ಥೆ. ಗೋಲ್ಡನ್ ಮೂವೀಸಿಂದ ನಾವು ಕನ್ನಡ ಸಿನಿಮಾಗಳನ್ನೇ ಮಾಡ್ಕೊಂಡು ಬಂದಿದ್ದೀವಿ ಇಷ್ಟು ವರ್ಷ. ಬಟ್ ಬಹಳ ವರ್ಷದಿಂದ ನನಗೆ ಒಂದು ತುಳು ಸಿನಿಮಾ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ನಮ್ಮ ಹಲವಾರು ಆತ್ಮೀಯರು ನನಗೆ ಯಾವಾಗಲೂ ಹೇಳ್ತಾ ಇದ್ರು, ಮಂಗಳೂರಿಗೋಸ್ಕರ ನಮ್ಮ ತುಳು ಭಾಷೆಗೋಸ್ಕರ ಒಂದು ಸಿನಿಮಾ ಮಾಡಬೇಕು ಅಂತ. ಒಳ್ಳೆ ಸ್ಕ್ರಿಪ್ಟ್ಗಳನ್ನು ಹುಡುಕ್ತಾ ಇದ್ವಿ, ನೋಡ್ತಾ ಇದ್ವಿ. ನಾನು ಇವ್ರಿಗೂ ಹೇಳಿದ್ದೆ, ಹೋದ ವರ್ಷ ನನಗೊಂದು ಒಳ್ಳೆ ಸ್ಕ್ರಿಪ್ಟು ಸಂದೀಪ್ ಮೋಹನ್ ಭಟ್ಕಳ್ ಅಂತ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು, ಅವರು ಸಂದೀಪ್ನ ಕರ್ಕೊಂಡು ಬಂದು ನೆರೇಷನ್ ಕೊಡಿಸಿದ್ರು. ತುಂಬ ಇಷ್ಟ ಆಯಿತು ನನಗೆ. ನಾವೇನು ಹುಡುಕ್ತಾ ಇದ್ವಿ ಒಂದು ಒಳ್ಳೆ ಸ್ಕ್ರಿಪ್ಟನ್ನು ಅಂತ ಒಂದು ಸ್ಕ್ರಿಪ್ಟ್ ಸಿಕ್ಕಿದಾಗ ಪ್ಲ್ಯಾನ್ ಮಾಡಿದೆ. ನಾನು ಇವ್ರಿಗೆ ಹೇಳಿದೆ, ಗಣೇಶ್ ಅವ್ರಿಗೆ, ನಾನು ಈ ಥರ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಅಂತ. ಮಾಡು ಅಂತ ಪ್ರತಿ ಹಂತದಲ್ಲೂ ಗಣೇಶ್ ನನ್ನ ಜೊತೆ ನಿಂತ್ಕೊಂಡು ಒಂದು ಸ್ಕ್ರಿಪ್ಟ್ ಕರೆಕ್ಷನ್ ಆಗಲಿ, ಸಂದೀಪ್ ಜೊತೆ ಸೇರಿಕೊಂಡು ಏನೇನು ಕರೆಕ್ಷನ್ ಆಗಬೇಕು ಎಲ್ಲನೂ ಮಾಡಿಕೊಟ್ಬಿಟ್ಟು ಒಂದು ಸ್ಟಾರ್ಟ್ ಆಗಿದ್ದು ಒಂದು ನಾರ್ಮಲ್ ಸಿನಿಮಾ ಅಂತ ಹೇಳಿ, ಓಕೆ ಒಂದು ಚಿಕ್ಕದಾಗಿ ಮಾಡೋಣ ಅಂತ. ಬಟ್ ಈ ಮಟ್ಟಿಗೆ ಹೋಗುತ್ತೆ. ಒಂದು ನಾವು ಕಾಶ್ಮೀರೆಲ್ಲ ಹೋಗಿ ಶೂಟ್ ಮಾಡ್ತೀವಿ, ಈ ಥರ ಸಿಂಗರ್ಸ್ಗಳನ್ನೆಲ್ಲ ಕರ್ಕೊಂಡು ಬಂದು ಹಾಡಿಸ್ತೀವಿ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿದ್ದೀನಿ. ಅದೆಲ್ಲ ನಿಮ್ಮಿಂದಾನೇ ಆಗಿದ್ದು, ಡೋಂಟ್ ವರಿ. ಅದೆಲ್ಲ ಇಲ್ಲ, ನಿಜವಾಗ್ಲು ಅಂದರೆ ನಾರ್ಮಲ್ ಕನ್ನಡ ತುಳು ಅಂತ ಹೇಳಿಬಿಟ್ಟು ಶುರು ಮಾಡಿಬಿಟ್ಟು ವಿ ಗಾಟ್ ಜಸ್ಕರಣ್ ಅವರು, ಜಸ್ಸಿ ಗಿಫ್ಟ್ ಅವರು, ಹರಿಕೃಷ್ಣ ಅವರು, ನನ್ನ ಲಿರಿಕ್ಸ್ ಬರೆದಿದ್ದು ಸಿಂಪಲ್ ಸುನ್ನಿ, ಅರಸು ಅಂತಾರೆ, ಚೇತು, ನಮ್ಮ ಭರ್ಜರಿ ಚೇತು, ಅನೂಪ್ ಭಂಡಾರಿ, ಅಂದರೆ ಎಲ್ಲರೂ ಸೇರ್ಕೊಂಡು ಬಂದ್ಬಿಟ್ರಿ ಈ ಸಿನಿಮಾ ಮಾಡುವಾಗ. ನನಗೆ ಅದು ಒಂದು ದೊಡ್ಡ ಸಪೋರ್ಟ್ ಸಿಕ್ಕಿದಂಗೆ ಆಯಿತು. ಅಫ್ಕೋರ್ಸ್ ಗಣೇಶ್ ಅವರಿಂದ ಅದೆಲ್ಲ ಆಯಿತು. ಪ್ರತಿ ಹಂತದಲ್ಲೂ ಲಿರಿಕ್ಸ್ ಇವ್ರ ಹತ್ರ ಬರೆಸೋಣ, ಇವ್ರು ಚೆನ್ನಾಗಿ ಬರೀತಾರೆ ಅಂತ ಹೇಳ್ಬಿಟ್ಟು. ಬಿಕಾಸ್ ಅನೂಪ್ ಅವರು ಮಂಗಳೂರಿನವರೇನೆ, ಅವರು ಬರೆದು ಕೊಟ್ಟರು ನನಗೆ ಲಿರಿಕ್ಸ್ನ. ಬಟ್ ಅಫ್ಕೋರ್ಸ್ ಮಂಗಳೂರಿನವ್ರನ್ನೆಲ್ಲ ಯೂಸ್ ಮಾಡೋದು ಸುನಿ ಕನ್ನಡದ ಲಿರಿಕ್ಸ್ ಬರೆದಿದ್ದು. ಸೊ ಇದೇ ಥರ ಒಂದೊಂದು ಹಂತದಲ್ಲೂ ದೊಡ್ಡ ದೊಡ್ಡ ರೀತಿ ಆಗ್ತಾ ಹೋಯ್ತು ಸಿನಿಮಾ. ನಾನು ಅನ್ಕೊಂಡಿರ್ಲಿಲ್ಲ ಈ ಮಟ್ಟಿಗೆ ಒಂದು ಮಾಡ್ಕೊಂಡು ಹೋಗ್ತೀವಿ ನಾವು ಅಂತ. ಆಮೇಲೆ ಕಾಶ್ಮೀರ್ ಶೂಟಿಂಗ್ ಅಂತ, ತುಳು ಸಿನಿಮಾಗೆ ಇದು ಹೊಸ್ತೇನೆ. ಯಾಕಂದರೆ ಕಾಶ್ಮೀರ್ ಅಂತ ಕಡೆ ಎಲ್ಲ ನಾವು ತುಳು ಮಂಗಳೂರಿಂದ ಆಚೆ ಬಂದು ಐ ಥಿಂಕ್ ತುಳು ಮಾಡಿರಲಿಲ್ಲ ಇಲ್ಲಿವರೆಗೂ. ಸೊ ಇದೊಂದು ಫ್ರೆಶ್ ಆಗಿ ಗಣೇಶ್ ಸೈಡ್, ಓಕೆ ನಾನು ಹೆಂಗೂ ಶೂಟಿಂಗ್ ಹೋಗ್ತಾ ಇದ್ದೀನಿ, ಬಾ ನನ್ನ ಜೊತೆ ನೀನು ಶೂಟಿಂಗ್ ಮುಗಿಸ್ಕೊಂಡ್ಬಿಡು ಅಂತ. ಅಲ್ಲೂ ನನಗೊಂದು ದೊಡ್ಡ ಹೆಲ್ಪ್ ಆಯಿತು. ಇವತ್ತು ತುಳು ಸಿನಿಮಾಗೆ ಒಂದು ಕಾಶ್ಮೀರಲ್ಲಿ ಶೂಟಿಂಗ್ ಮಾಡಿರೋದು ಅದು ಇಷ್ಟು ಚೆನ್ನಾಗಿ ಬಂದಿದೆ, ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ತುಂಬ ಚೆನ್ನಾಗಿ ಶೂಟ್ ಮಾಡಿಕೊಟ್ರು ನಮಗೆ ಗಣೇಶ್. ಪ್ರತಿ ಹಂತದಲ್ಲೂ ನಾನು ಅವರು ಅಂತಲೇ ಹೇಳಬೇಕು. ಇಲ್ಲ ಅದಕ್ಕೆ ಅವರೇ ಕಾರಣ. ಸೊ ಈ ಥರ ಆಗ್ತಾ ಬಂತು. ಒಂದು ಚಿಕ್ಕ ಸಿನಿಮಾ ಅಂತ ಅಂದ್ಕೊಂಡು ಗೋಲ್ಡನ್ ಮೂವೀಸಿಂದ ಹೊಸೊಬ್ಬರಿಗೆ ನಾವು ಸಿನಿಮಾ ಮಾಡಬೇಕು ಅಂತ, ಯಾಕಂದರೆ ಇಲ್ಲಿವರೆಗೂ ನಾವು ಗಣೇಶ್ ಜೊತೆನೇ ಮಾಡ್ತಾ ಇದ್ದಿದ್ದು ಸಿನಿಮಾ. ಹೊಸೊಬ್ರಿಗೆ ಮಾಡಬೇಕು ಅಂತ ಸಿನಿಮಾ ಇದ್ದಿದ್ದು ಅದು ಈ ಮಟ್ಟಿಗೆ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾನು ಕೂಡ. ಮೊನ್ನೆ ತಾನೇ ನೋಡಿದ್ವಿ, ಇವರು ನೋಡಿದ್ರು. ನಾನು ಜಾಸ್ತಿ ಏನು ಹೇಳಲ್ಲ ಸಿನಿಮಾ ಬಗ್ಗೆ. ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀನಿ, ನಿಮ್ಮೆಲ್ಲರ ಪ್ರೋತ್ಸಾಹ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪ್ರೀತಿ ಅಂತೂ ಇದೆ ಡೆಫಿನೆಟ್ಲಿ, ನನಗೆ ಗೊತ್ತು. ಇಷ್ಟು ವರ್ಷ ಆದಮೇಲೆ ನಿಮ್ಮೆಲ್ಲರನ್ನೂ ಭೇಟಿಯಾಗೋ ಒಂದು ಚಾನ್ಸ್ ಸಿಕ್ತು. ಇವತ್ತಿಗೂ ಅದು ಹೊಸ್ತು ಅನಿಸುತ್ತೆ ನನಗೆ. ಪ್ರತಿ ಆಫ್ಟರ್ ಮಳೆಯಲ್ಲಿ ಜೊತೆ ಕೂಲ್ ಎಲ್ಲರೂ ಹಂಗೆ ಕಾಣಿಸ್ತಾ ಇದ್ದಾರೆ ಅಂತೆಲ್ಲ ನಮ್ಮ ಅಲ್ವಾ. ಗೀತಾ ನಂತರ ಪ್ರೆಸ್ ಮೀಟಿಗೆ ಅಂತ ನಾನು ಐ ಪರ್ಸ್ನಲಿ ಇಂಟ್ರಾಕ್ಟೆಡ್ ವಿತ್ ಎವ್ರಿ ಒನ್. ತುಂಬ ಖುಷಿ ಆಯಿತು ನಿಮ್ಮೆಲ್ಲರನ್ನೂ ನೋಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿದ್ದಕ್ಕೆ. ಮಾಡಿದ್ದಾರೆ ಮಾತಾಡ್ಬಿಟ್ಟು ಸರ್ ಎಲ್ರಿಗೂ ನಮಸ್ಕಾರ. ಯೂಶಲಿ ನನ್ನ ಸಿನಿಮಾ ಪ್ರೆಸ್ ಮೀಟ್ಗೆ ನಾವು ಸಿಗ್ತಿದ್ವಿ, ಏನಾದರೂ ನಾನು ಗೆಸ್ಟಾಗಿ ಬರ್ತಿದ್ದೆ. ಇವತ್ತು ನಮ್ಮ ಪ್ರೊಡಕ್ಷನ್ ಸಿನಿಮಾ ಇಲ್ಲಿ ಚಿತ್ರದ ಪ್ರೆಸೆಂಟ್ಸ್ ಭಾಗವಾಗಿ ಬಂದಿದ್ದೀನಿ. ಒಂದು ಒಳ್ಳೆ ಸ್ಕ್ರಿಪ್ಟ್ ಸಿಕ್ಕಿದ್ರೆ ತುಳು ಸಿನಿಮಾ ಮಾಡೋಣ, ತುಳು ಕನ್ನಡ ಮಾಡೋಣ ಅಂತ ಮಾತುಕತೆ ಮಾಡ್ತಾ ಇರಬೇಕಾದ್ರೆ ನಮ್ಮ ಆತ್ಮೀಯರು, ನನ್ನ ದೊಡ್ಡಪ್ಪನ ಥರ ಒಬ್ಬರು ಹಿರಿಯರು
ಈ ಥರ ಒಂದು ಕಥೆ ಬಂದಿದೆ ನೋಡಿ ಹೇಗನ್ಸುತ್ತೆ ನಿಮಗೆ? ಚೆನ್ನಾಗಿದೆ ನೋಡಿ ಒಮ್ಮೆ 2 ಲ್ಯಾಂಗ್ವೇಜಲ್ಲೂ ಮಾಡೋಣ ಹೊಸಬ್ರನ್ನ ಹಾಕ್ಕೊಂಡು ಅಂತ ಸ್ವಲ್ಪ ನಾನು ಓಕೆ ಒಂದ್ಸಲಿ ಕತೆ ಕೇಳ್ಬಿಟ್ಟು ದೆನ್ ವಿಲ್ ಟೇಕ್ ಎ ಕಾಲ್ ಅಂತ ಹೇಳಿ ನಮ್ಮ ಸಂದೀಪ್ ಅವರು ಈಸ್ ಎ ಗುಡ್ ರೈಟರ್, ಫಸ್ಟ್ ಸಿನಿಮಾ ಡೈರೆಕ್ಟ್ ಮಾಡಿದ್ದಾರೆ. ಆ್ಯಂಡ್ ಕತೆ ಕೇಳಿದಾಗ ನನಗನ್ಸಿದ್ದು ವೆರಿ ಫನ್ನಿ, ತುಂಬಾ ಕಂಟೆಂಟ್ ಇದೆ ಸಿನಿಮಾಲಿ. ಒಂದು ಜಾಯಿಂಟ್ ಫ್ಯಾಮಿಲಿ ಹೇಗಿರಬೇಕು, ಒಂದು ಎಮೋಷನ್, ಅದ್ರ ಜೊತೆಯಲ್ಲಿ ಬಹಳನೇ ಹ್ಯೂಮರಸ್ ಆಗಿ ಹೋಗುವಂತಹ ಕಥೆ. ಆ್ಯಂಡ್ ನಾನು ಈ ಕತೆ ಕೇಳಿದ ತಕ್ಷಣ ಹೇಳಿದೆ ಬಜೆಟ್ ಸ್ವಲ್ಪ ಜಾಸ್ತಿ ಇಟ್ಕೊಂಡಿರಿ. ಯಾಕೆ ಇಲ್ಲ, ಕತೆ ಕೇಳಿದಾಗ ನನಗನ್ನಿಸ್ತು ಇಟ್ಸ್ ಲೈಕ್ ಒಂದು ಕಾಮಿಡಿ ಸೀನ್ ಅಂದರೆ ಒಬ್ಬ ಆರ್ಟಿಸ್ಟ್ನ ಒಂದು 2 ದಿನ ಕರ್ಕೊಂಬಂದು ಬರೋ ಸೀನೆಲ್ಲ ಮುಗಿಸ್ಬಿಟ್ಟು ಕಳಿಸಿ ಆ ಥರ ಇಲ್ಲ ಸಿನಿಮಾಲಿ. ಫ್ರಮ್ ಓಪನಿಂಗ್ ಟು ಎಂಡ್ವರೆಗೂ ಇಡೀ ಸಿನಿಮಾಲಿ ಪ್ರತಿ ಫ್ರೇಮು ನಿಮಗೆ ಆರ್ಟಿಸ್ಟ್ ತುಂಬಿಕೊಂಡೇ ಇರ್ತಾರೆ. ಆ್ಯಂಡ್ ಫಸ್ಟ್ ಹಾಫಲ್ಲೂ ಸೆಲೆಬ್ರೇಷನ್ ಇದೆ, ಸೆಕೆಂಡ್ ಹಾಫಲ್ಲೂ ಸೆಲೆಬ್ರೇಷನ್ ಇದೆ ಸಿನಿಮಾಲಿ. ಆ್ಯಂಡ್ ಆ ಸೆಲೆಬ್ರೇಷನ್ ತೋರಿಸ್ಬೇಕು ಅಂದರೆ ಕಲರ್ಫುಲ್ ಆಗಿರಬೇಕು. ಓಕೆ, ಬಜೆಟಿಂಗ್ ಜಾಸ್ತಿ ಆಗುತ್ತೆ, ಪ್ರಿಪೇರ್ ಆಗಿ. ಹೌದಾ ಎಂತ ಮಾಡೋದು? ನಾನು ಹೇಳಿದ್ ಮಾಡೋದು ಮಾಡ್ತಿದ್ದೀರಾ, 2 ಲ್ಯಾಂಗ್ವೇಜಲ್ಲಿ ಮಾಡ್ಬಿಡೋಣ. ಸೊ ಹೊಸಬ್ರನ್ನ ಇಂಟ್ರೊಡ್ಯೂಸ್ ಮಾಡೋಕ್ಕೆ ನಮ್ಮ ಬರೀ ತುಳು ಅಲ್ಲ ಕನ್ನಡನೂ ಸೇರಿ ನೀವು ಶೂಟ್ ಮಾಡ್ಕೊಳ್ಳಿ ಅಂತ ಹೇಳಿ ಆ ಥರ ಡಿಸೈಡ್ ಮಾಡಿ, ತದನಂತರ ಹೋಗ್ತಾ ಸಿನಿಮಾ ಬೇರೆದೇ ರೂಪ ಪಡ್ಕೊಂಬಂತು. ಆಮೇಲೆ ಏನಾದರೂ ಒಂದು ಎಕ್ಸ್ಕ್ಲೂಸಿವ್ ಇರಬೇಕಲ್ಲ ಪ್ರತಿ ಸಿನಿಮಾ ಬಿಟ್ಟು ಬೇರೆ ಏನು ಗೊತ್ತಿಲ್ಲ ನನಗೆ. ಆ್ಯಂಡ್ ಏನೇ ಪಡ್ಕೊಂಡಿದ್ರು ಕೂಡ ನಾನು ಸಿನಿಮಾಲೇ ಪಡ್ಕೊಂಡಿರಲ್ಲ. ಸೊ ನಾವು ಮಾಡ್ತಿದ್ದೀವಿ ಅಂತ ಹೇಳಿದಾಗ ಒಂದು ಎಕ್ಸ್ಕ್ಲೂಸಿವಿಟಿ ಬೇಕು ಸಿನಿಮಾಲಿ. ನಿಮ್ಮ ತುಳು ಸಿನಿಮಾಲಿ ಗಿಂಗ್ಸು ಎಲ್ಲ ಅಲ್ಲೇ ಮಾಡಿರ್ತೀವಿ. ಸೊ ವಿ ವಿಲ್ ಡೂ ಒನ್ ಥಿಂಗ್. ನಾನು ಫಸ್ಟು ಆ್ಯಕ್ಟ್ರಾಗಿ ಬಂದಾಗ ಯಾವುದಾದ್ರೂ ಸಿನಿಮಾ ಫಾರಿನ್ ಶೂಟಿಂಗ್ ಅಂದಿದ ತಕ್ಷಣ ಒಂದು ಕ್ಯೂರಿಯಾಸಿಟಿ ಇರೋದು, ಈ ಫಾರಿನಲ್ಲಿ ಮಾಡಿದಾರಂತೆ ಸಾಂಗ್ ನೋಡಬೇಕು ಅಂತ. ಸೊ ಆಯಿತಾ, ಒಂದು ಎಕ್ಸ್ಕ್ಲೂಸಿವಿಟಿ ಇರಲಿ, ಒಂದು ಕಾಶ್ಮೀರಲ್ಲಿ ಸಾಂಗ್ ಮಾಡೋಣ ಅಂಥೇಳಿ ಕಾಶ್ಮೀರಲ್ಲಿ ಮಾಡಿದ್ವಿ. ಒಟ್ಟಾರೆ ಸಿನಿಮಾ ಭಾಳ ಒಂದು ಫ್ಯಾಮಿಲಿ ಎಂಟರ್ಟೈನಿಂಗ್. ಆ್ಯಂಡ್ ನಾನು ಫ್ಯಾಮಿಲಿ ಹೀರೋ ಆಗಿರೋದನ್ನು ಹೆಚ್ಚು ಕಾನ್ಸಂಟ್ರೇಟ್ ಮಾಡಿರ್ತೀನಿ. ಆ್ಯಂಡ್ ಹ್ಯೂಮರ್ಗೂ ಹೆಚ್ಚು ಒತ್ತು ಕೊಟ್ಟಿರ್ತೀವಿ. ನನ್ನ ಸಿನಿಮಾಲಿ ಹೆಚ್ಚು ನಾನು ಅಂದರೆ ಟೆಕ್ನಿಕಲ್ ಆಸ್ಪೆಕ್ಟು ಬರೀ ಮಾತುಕತೆಯಲ್ಲಿ ಇರುತ್ತೆ. ಬಿಕಾಸ್ ಐ ವಿಲ್ ಬಿ ಮೇನ್ ಲೀಡ್. ಜಾಸ್ತಿ ಹೆಚ್ಚು ತಲೆ ಹಾಕಕ್ಕೆ ಹೋಗಲ್ಲ, ಬಿಕಾಸ್ ಡೈರೆಕ್ಟ್ರ್ ಅವ್ರು ಮಾಡ್ತಿರ್ತಾರೆ, ಪ್ರೊಡಕ್ಷನ್ ಹೌಸ್ ಕಾಲ್ ತೊಗೋತಾ ಇರ್ತಾರೆ. ಬಟ್ ನಾನು ವ್ಯೂಸ್ನ ನಾನು ಹೇಳ್ತಾನೆ ಇರ್ತೀನಿ ಈ ಥರ ಅಂತ. ಬಟ್ ಇದು ನಮ್ಮ ಕೈಲೇ ಇದ್ದಿದ್ದರಿಂದ ಐ ಥಿಂಕ್ ನಾನು ಸುಮಾರು ದಿನ ಆದಮೇಲೆ ಎಡಿಟಿಂಗ್ ಕೂತ್ಕೊಂಡಿದ್ದೆ ಸಿನಿಮಾ. ನಮ್ಮ ಸಂದೀಪ್ನ ಮತ್ತು ಎಡಿಟರ್ನ ಕರೆಸಿ ನೋಡಿ ಈ ಸೀನ ಈ ಥರ ಮಾಡೋಣ ಅಂತ ಹೇಳಿ ತಿರ್ಗಾ ಒಂದಿನ ಎಕ್ಸ್ಟ್ರಾ ಶೂಟ್ ಮಾಡಿಸಿ ಒಂದು ಎಕ್ಸ್ಟ್ರಾ ಸೀನ್ಸ್ನ ಹಾಕಿ ಒಟ್ಟಾರೆ ಒಂದು ರೌಂಡ್ ಆಫ್ ಚೆನ್ನಾಗಿರಲಿ. ಥಿಯೇಟ್ರಿಗೆ ಬರೋವ್ರಿಗೂ ಮಾಡಿದ್ದಾರೆ ಸಿನಿಮಾ, ಕೆಟ್ಟ ಸಿನಿಮಾ ಅನ್ನಬಾರ್ದು, ದುಡ್ಡು ಬರಬೇಕು, ಜನನೂ ಚಪ್ಪಾಳೆ ಹೊಡಿಬೇಕು. ಓಕೆ, ನಿಮ್ಗೇನಾಗುತ್ತೆ ಒಂದ್ಸಲಿ ಸಿನಿಮಾ ಚೆನ್ನಾಗಿದೆ ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ, ಅದಾದರೂ ಸಿಗಲಿ ಅಂತ ಹೇಳಿ ಮಾಡಿದೆ. ಒಟ್ಟಾರೆ ಮೊನ್ನೆ ಲಾಸ್ಟ್ ವೀಕ್ ನಾನು ಸಿನಿಮಾ ನೋಡಿದೆ. ವೆರಿ ಕಲರ್ಫುಲ್, ವೆರಿ ನೈಸ್. ಎಲ್ಲರೂ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಎಸ್ಪೆಷಲಿ ಟೆಕ್ನಿಕಲ್ ಕ್ರೂ ಹೊಸಬ ಅನ್ಸಲ್ಲ, ಡೈರೆಕ್ಟ್ರು ಸಂದೀಪ್ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಚಂದ್ರು ಅವರು ಕ್ಯಾಮ್ರಾ ವೆರಿ ಬ್ಯುಸಿ. ನಮ್ಮ ಚಂದ್ರು ಆಗಲಿ, ನಮ್ಮ ಸಂತೋಷ್ ರೈ ಪಾತಾಜಿ ಅವರಾಗಲಿ ವೆರಿ ಬ್ಯುಸಿ ಅವರು. ಬಟ್ ನನ್ನ ಮೇಲೆ ಪ್ರೀತಿಗೆ ಪಾಪ ನಮ್ಮ ಬಜೆಟಲ್ಲಿ ಬಂದು ಮಾಡಿಕೊಟ್ರು. ಥ್ಯಾಂಕ್ ಯು ವೆರಿ ಮಚ್ ಚಂದ್ರು ಅವರೇ ಮತ್ತು ಸಂತೋಷ್ ಅವರೇ. ಹಾಗೆ ಎಲ್ಲ ಲಿರಿಕ್ಸು ನಮ್ಮ ಅನೂಪ್ ಆಗಿರ್ಬೋದು, ಸುನಿ ಆಗಿರ್ಬೋದು, ಚೇತು, ಅರಸು ಅಂತಾರೆ, ಎಲ್ಲರೂ ಕೂಡ ನಾವು ಹೇಳ್ತೀವಲ್ಲ ಸರ್ ಏನು ಸರ್ ಪೇಮೆಂಟು, ನನ್ನ ಪ್ರೀತಿ ಸರ್. ಆ್ಯಂಡ್ ನೀವು ನಂಬಲ್ಲ, ನಾನು ಬಾಯ್ಬಿಟ್ಟು ಕೇಳಿದ್ದೀನಿ ಅನೂಪ್ ಅವ್ರನ್ನಾಗಲಿ ಸುನಿನಾಗಿರಲಿ, ನಾವು ಇದೆಲ್ಲ ಪ್ರೊಫೆಷ್ನಲ್ಸು, ಬಟ್ ನೀವು ಬರ್ತ್ಕೊಡಿ ನಿಮ್ದು ಏನಿದೆಯೋ ಐ ವಿಲ್ ಡೂ ಇಟ್ ಅಂತ. ಸರ್ ಐ ವಿಲ್ ಬಿ ವೆರಿ ಫ್ರ್ಯಾಂಕ್ ವಿತ್ ಯು ಸರ್. ಅನೂಪ್ ಅವರು ಫಸ್ಟು ಫೋನ್ ಮಾಡಿ, ಅನೂಪ್ ಈ ಥರ ಕನ್ನಡ ಇದೆ ತುಳು ಸಾಂಗ್ ಹಿಂಗೆ ಮಾಡಿಕೊಡಿ ನನಗೆ, ತಕ್ಕ ಅಂತ ಒಂದು ಸಾಂಗು, ವಾಟ್ ಈಸ್ ದೇರ್, ನಾನು ಇದು ಮಾಡ್ತೀನಿ, ನಿಮ್ಗೆ ಮುಜುಗರ ಆದರೆ ನಮ್ಮ ಮ್ಯಾನೇಜರ್ ನಮ್ಮ ಮ್ಯಾನೇಜರ್ ಮಾತಾಡ್ಕೊಳ್ಳಿ ಅಂದೆ. ಇದೊಂದು ಒಂದು ವರ್ಡ್ ಸರ್ ನಿಮ್ಮ ಪ್ರೀತಿ ಸಾಕು ನನಗೆ. ನೀವು ಸಿನಿಮಾ ಮಾಡ್ತೀರಿ, ಪ್ರೊಡಕ್ಷನ್ ಮಾಡ್ತಿದ್ದೀರಿ, ನಿಮ್ಮ ಪ್ರೀತಿ ಸರ್. ನೀವು ಪ್ರತಿಯೊಬ್ಬರು ಹಾಗೆ ಮಾಡಿಕೊಟ್ರು ಸರ್. ಅದಕ್ಕೆ ನಾನು ನಮ್ಮ ಎಲ್ಲ ಟೆಕ್ನಿಷಿಯನ್ಸ್ಗೂ ತುಂಬ ಹೃದಯದ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬರು ಹಾಗೆ ಮಾಡಿದ್ರು. ಆ್ಯಂಡ್ ಹೀರೋ, ನಮ್ಮ ಹೀರೋಯಿನ್
ಆ್ಯಂಡ್ ತುಳುನಾಡ ಪ್ರತಿ ಒಬ್ಬ ಕಲಾವಿದರು ಇದ್ದಾರೆ. ಅವ್ರ ಜೊತೆ ಒನ್ ಡೇ ಸ್ಪೆಂಡ್ ಮಾಡಿದೆ ನಾನು. ಎಲ್ಲ ಘಟಾನುಘಟಿಗಳು, ಎಲ್ಲ ರಾಕ್ಷಸರು, ಎಂಥ ಎಕ್ಸ್ಪೀರಿಯನ್ಸು. ಅವ್ರ ಎಕ್ಸ್ಪೀರಿಯನ್ಸ್ ಅಷ್ಟು ವಯಸ್ಸು ಕೂಡ ಆಗಿರಲ್ವೇನೋ ನಮ್ಗೆ. ಯಾವ ಥರ ಕಾಪಿಕಾಡವ್ರಾಗಿರ್ಬೋದು, ಬೋಳಾರವರಾಗಿರ್ಬೋದು, ನಮ್ಮ ವಾಮಂಜೂರವರು, ಏನೋ ಪಡೀಲ್ ಅವರು, ಎಂತೆಂಥ ಕಲಾವಿದರು. ನಾನು ಕಾಲೇಜ್ ಡೇಸಲ್ಲಿ ಈ ಮಂಗಳೂರು ಕಡೆ ಹೋದಾಗ ಅಲ್ಲಿ ನಾಟಕದ ಪೋಸ್ಟರ್ಗಳು ಹಾಕಿರೋರು. ಆ ಪೋಸ್ಟಲ್ಲಿ ಇವ್ರ ಹೆಸರುಗಳನ್ನ ನೋಡಿದ ನೆನಪು. ಅಂಥವರೆಲ್ಲ ಪಾಪ ಪ್ರೀತಿಯಿಂದ ಬಂದು ಡೇ ನೈಟ್ ವರ್ಕ್ ಮಾಡಿಕೊಟ್ಟಿದ್ದಾರೆ. ಪ್ರತಿಯೊಬ್ಬರಿಗೂ ನಮ್ಮ ಪ್ರೊಡಕ್ಷನ್ ಕಡೆಯಿಂದ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಒಂದು ಅದ್ಭುತ ಗಾಯಕಿನ ನಾವೇ ಇಂಟ್ರೊಡ್ಯೂಸ್ ಮಾಡಿದ್ದೀವಿ, ಜೋಶಿ ಅವ್ರ. ಅದು ಸೀರಿಯಸ್ ಆಗಿರಲಿ ಅಂತ ಹೇಳಿದೆ ಗುರು, ಅದು ಸೀರಿಯಸ್ ಆಗಿರಲಿ ಅಂತ. ಬರ್ತಿದ್ದಂಗೆ ಬಾಂಬೆಲ್ ಅವು ಹಾರದ್ರಂತೆ. ಐ ಆಮ್ ವೆರಿ ಹ್ಯಾಪಿ. ನಾನು ಇಲ್ಲಿವರೆಗೂ ಎಲ್ಲೂ ಕೂಡ ಸಾಂಗ್ ಲಾಂಚ್ ಆದಾಗಲೂ ಕೂಡ ನಾನೇನು ಮಾತಾಡಿರಲಿಲ್ಲ. ಆಗಲಿ ಫಸ್ಟ್ ಎಲ್ಲ ಓಕೆ ಅಲ್ಲಿ ನಂದೇನು ಹೆಂಗಿದ್ರು ಓಕೆ ಅನ್ನೋನೇ ನಾನು ಅಂತ ನಾನು. ಬಟ್ ತುಂಬ ಚೆನ್ನಾಗಿ ಹಾಡಿದ್ದಾರೆ ಆ್ಯಂಡ್ ಚೆನ್ನಾಗಿ ಬಂದಿದೆ. ಆ್ಯಂಡ್ ಮನೇಲಿ ನಾನು ಹಾಡುಗಳು ಕೇಳಿಸ್ಕೊಂಡಿರ್ತೀನಿ, ಮಾತುಗಳು ಕೇಳಿಸ್ಕೊಂಡಿರ್ತೀನಿ, ಎಲ್ಲ ರಾಗಗಳು ನಾನು ಕೇಳಿಸ್ಕೊಂಡಿರ್ತೀನಿ. ಈ ಹಾಡಿನ ಮುಖಾಂತರ ಅವ್ರು ಸಿಂಗರ್ ಆಗಿದ್ದಾರೆ. ಆಲ್ ದ ಬೆಸ್ಟ್. ಆ್ಯಂಡ್ ಇಡೀ ನಮ್ಮ ಚಿತ್ರ ತಂಡಕ್ಕೆ ನಾನು ಆಲ್ ದ ಬೆಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮೆಲ್ಲರಿಗೂ ಆಲ್ ದ ಬೆಸ್ಟ್. ಈ ಸಿನಿಮಾ ನಮ್ಮ ಜುಲೈ 24ಕ್ಕೆ ರಿಲೀಸ್ ಆಗ್ತಾಯಿದೆ. ಅಟ್ ಎ ಟೈಮ್ ಎಲ್ಲ ಕಡೆ ರಿಲೀಸ್ ಮಾಡ್ತಾ ಇದ್ದೀವಿ. ನಮ್ಮ ಡಿಸ್ಟ್ರಿಬ್ಯೂಟ್ರ್ ಬಂದಿದ್ದಾರೆ, ಮುನಿಯವರು, ಆ್ಯಂಡ್ ಸಚಿನ್ ಡಿಸ್ಟ್ರಿಬ್ಯೂಟರ್ ಅವರು, ಮಂಗಳೂರು ಆ ಭಾಗದ ಡಿಸ್ಟ್ರಿಬ್ಯೂಟರ್. ಆ್ಯಂಡ್ ಆಲ್ ದ ಬೆಸ್ಟ್ ನಿಮ್ಮೆಲ್ಲರಿಗೂ. ನೀವಿಬ್ಬರು ಮೊದಲು ಚೆನ್ನಾಗಿರ್ಬೇಕು. ಓಕೆ. ಸೊ ಥ್ಯಾಂಕ್ ಯು. 24ಕ್ಕೆ ಬರುತ್ತೆ. ಈ ಸಿನಿಮಾವನ್ನು ನೋಡಿ ಹಾರೈಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಹಾಂ, ಅದು ಪಾಸ್ ನಾನು ಸಿನಿಮಾ ಬಂದಮೇಲೆ ಕೆಟ್ಟು ಸರ್ ಹಾಂ ಸಿನಿಮಾ ಈಗ ಕ್ಯಾಪ್ಟನ್ ಆಫ್ ದ ಶಿಪ್ ಡೈರೆಕ್ಟರ್ ನೀವು. ಎಲ್ರಿಗೂ ನಮಸ್ಕಾರ. ಇಲ್ಲಿ ಈ ಪ್ರೊಡಕ್ಷನ್ಗೆ ಕತೆ ಹೇಳಲಿಕ್ಕೆ ಕರ್ಕೊಂಡ್ಬಂದ ಮೋಹನ್ ಬಳ್ಕಳವರಿಗೆ ಥ್ಯಾಂಕ್ ಯು ಹೇಳ್ತೇನೆ. ಆಮೇಲೆ ನನಗೆ ಈ ಸಿನಿಮಾ ನಿರ್ದೇಶನ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದ ಗಣೇಶ್ ಸರ್ ಮತ್ತು ಶಿಲ್ಪಾ ಮೇಡಮ್ ಅವರಿಗೆ ಸಹ ಥ್ಯಾಂಕ್ ಯು ಹೇಳ್ತೇನೆ. ಇಲ್ಲಿ ಅದೇ ಸರ್ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೇವೆ ಸರ್. ಅದು ಜುಲೈ 24ಕ್ಕೆ ರಿಲೀಸ್ ಆಗ್ತದೆ. ಎಲ್ಲ ಬಂದು ನೋಡಿ ಅಂತ ಹೇಳ್ತೇನೆ ಅಷ್ಟೇ ಸರ್. ನಾನು ಮಾತಾಡೋದು ಕಡಿಮೆ. ಅವರು ಸಿನಿಮಾ ಮೂಲಕ ಮಾತಾಡ್ತಾರಂತೆ. ಇಲ್ಲಿ ವೇದಿಕೆ ಮೇಲೆ ಬೇಡ, ನಾನು ಸಿನಿಮಾ ನೋಡಿ ಆಮೇಲೆ ಹೇಳಿದೆ. ಈ ಚಿತ್ರವನ್ನು ಸಿನಿಮಾದಲ್ಲಿ ಮಾತಾಡಿದ್ದೇನೆ ಸರ್. ಓಕೆ ಸರ್, ಥ್ಯಾಂಕ್ ಯು. ಅದೇ ಕಷ್ಟ ಆಗುತ್ತೆ ಸರ್, ಕನ್ನಡ ಮಾತಾಡ್ಲಿಕ್ಕೆ ಕಷ್ಟ ಆಗ್ತದೆ ಸರ್. ಮಾತಾಡ್ತಾನೆ. ಈ ಚಿತ್ರದ ಮೂಲಕ ತಮ್ಮ ಅದ್ಭುತ ಪ್ರತಿಭೆಯನ್ನ ಪ್ರದರ್ಶಿಸಿದಂತ ಚಿತ್ರದ ನಾಯಕನ ಮಾತಾಡ್ತಾರೆ. ನಿತ್ಯ ಪ್ರಕಾಶ್ ಬಂಟ್ವಾಳ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಫಸ್ಟಿಗೆ ಥ್ಯಾಂಕ್ಸ್ ಹೇಳ್ಬೇಕಾಗಿದ್ದು ಗೋಲ್ಡನ್ ಮೂವ್ಸ್ಗೆ, ಗಣೇಶ್ ಮತ್ತು ಶಿಲ್ಪಾ ಮ್ಯಾಮ್ಗೆ. ಯಾಕಂದರೆ ನನ್ನ ಡೆಬ್ಯೂ ಸಿನಿಮಾ ಆಪರ್ಚುನಿಟಿ ಕೊಟ್ಟಿದ್ದಾರೆ ಮೋಹನ್ ಸರ್ ಅವರು, ಅವರಿಗೊಂದು ದೊಡ್ಡ ಥ್ಯಾಂಕ್ಸ್. ಸಂದೀಪಣ್ಣ ಹೇಳಿದಾಗೆ ಸಿನಿಮಾದಲ್ಲಿ ಮಾಡಿದ್ದೀನಿ. ಸೊ ನಿಮ್ಮ ಸಪೋರ್ಟ್, ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ, ನನ್ನ ಟೀಮ್ ಮೇಲೆ ಇರಲಿ. ಸೊ ಸಪೋರ್ಟ್ ಮಾಡಿ. ಸೊ ಎಲ್ಲ ವಿಷಯ ಗಣೇಶ್ ಸರ್ ಹೇಳಿದರು, ಮೇಡಮ್ ಕೂಡ ತುಂಬ ಮಾತಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಚಿತ್ರದ ನಾಯಕ ನಟಿ ಅಮೃತ ಅವರು.
ಎಲ್ಲರಿಗೂ ನಮಸ್ಕಾರ. ನಾನು ಮೊದಲನೇದಾಗಿ ಶಿಲ್ಪಾ ಮ್ಯಾಮ್ಗೆ 2 ಸರ್ತಿ ಥ್ಯಾಂಕ್ಸ್ ಅಂತ ಹೇಳಬೇಕು. ಮೊದಲನೇ ಸರ್ ಫಸ್ಟ್ ಏನಕ್ಕೆ ಅಂದರೆ ಮ್ಯಾಮ್ ನನಗೆ ಇಂಥ ಒಳ್ಳೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸೆಕೆಂಡ್ ಆಫ್ ಆಲ್ ಸಾರಿ, ನನ್ನ ಫಸ್ಟ್ ಟೈಮ್ ಗಣೇಶ್ ಸರ್ನ ಡೈರೆಕ್ಟಾಗಿ ನೋಡಿದ್ದು ಶಿಲ್ಪಾ ಮ್ಯಾಮ್ ನಿಮ್ಮಿಂದಾನೆ. ಸೊ ಗಣೇಶ್ ಸರ್ನ ನಾನು ಡೈರೆಕ್ಟಾಗಿ ನೋಡಿದ್ದು ನಿಜಾನ ಸುಳ್ಳ ಒಂದು ಗೊತ್ತಾಗ್ತಲ್ಲ. ಯಾಕಂದರೆ ಒಂದು ಟೈಮಲ್ಲಿ ಸರ್ ನೀವು ನನ್ನ ಕ್ರಶ್ ಆಗಿದ್ರಿ. ಇವಾಗಲೂ ಅಲ್ಲ, ಇವಾಗಿಲ್ಲ, ಸಾರಿ. ಸೊ ಇವ್ರ ಸರ್ ಮತ್ತೆ ಮ್ಯಾಮ್ದು ಮದುವೆ ಆದಾಗ ನಾನು ಸ್ಕೂಲಲ್ಲಿದ್ದೆ. ಆವಾಗ ಮದುವೆ ಆಯ್ತು, ಸರ್ ಏನಕ್ಕೆ ಮದುವೆ ಆದ್ರು ಇಷ್ಟು ಬೇಗ ಅಂತ ಅಷ್ಟು ದೊಡ್ಡ ಫ್ಯಾನು ನಾನು ಮತ್ತೆ ನನ್ನ ಅಣ್ಣ ಸರ್ದು. ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನನಗೆ ಇದು ತುಂಬ ಒಳ್ಳೆ ಆಪರ್ಚುನಿಟಿ. ಆ್ಯಕ್ಚುಲಿ ಬ್ಲೆಸ್ಡ್ ಈ ಪ್ರಾಜೆಕ್ಟಲ್ಲಿ ಕೆಲಸ ಮಾಡೋದಕ್ಕೆ. ಈಚ್ ಆ್ಯಂಡ್ ಎವ್ರಿ ಡೇ ತುಂಬ ಖುಷಿಯಿಂದ ನಾನು ಕೆಲಸ ಮಾಡಿದ್ದೀನಿ. ಆ್ಯಂಡ್ ಕಾಶ್ಮೀರಿಗೆ ಹೋಗಿ ಶೂಟ್ ಮಾಡಿದ್ದು ಕೂಡ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ನನಗೆ. ಆ್ಯಂಡ್ ನಮ್ಮ ಹ್ಯಾಂಡ್ಸಮ್ ಹೀರೋ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಹುಡುಗಿಯರು ಫ್ರೆಂಡ್ಸ್ ಆಗಿದ್ದಾರಂತೆ ಇವಾಗ ಇವರಿಗೆ. ಓವರ್ ಆಲ್ ನೈಸ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು ಸೋ ಮಚ್. ಈ ಚಿತ್ರವನ್ನು ಅದ್ಭುತವಾಗಿ ಸೆರೆ ಹಿಡಿದಂತ ಚಂದ್ರಶೇಖರ್ ತಮ್ಮ ಅನುಭವವನ್ನು ಹಂಚ್ಕೊತಾರೆ. ಎಲ್ರಿಗೂ ನಮಸ್ಕಾರ. ತುಂಬ ಖುಷಿಯಾಗಿದೆ ಗೋಲ್ಡನ್ ಮೂವೀಸ್ ಸಿನಿಮಾದಲ್ಲಿ ಕ್ಯಾಮ್ರಾ ವರ್ಕ್ ಮಾಡೋದಕ್ಕೆ. ಬೇಸಿಕಲಿ ಮೇಡಮ್ ಒಂದು ಫ್ಯಾಮಿಲಿ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ ಲೊಕೇಶನಲ್ಲಿ. ಜೊತೆಗೆ ಡೈರೆಕ್ಟರ್ ಒಂದು ಈ ಕಾಮಿಡಿ ಸಿನಿಮಾ ಮಾಡಬೇಕಾದ್ರೆ ಯೂಶ್ವಲಿ ನಾವು ಆಡಿಯನ್ ಇರಲ್ಲ, ಅಲ್ಲಿ ಟೆಕ್ನಿಷಿಯನ್ ಕೆಲಸ ಮಾಡುತ್ತೆ. ಆದರೆ ಈ ಸಿನಿಮಾದಲ್ಲಿ ನಗ್ನಗ್ಸ ಕೆಲಸ ಮಾಡೋಕ್ಕಾರ ಆಯಿತು. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಒಳ್ಳೆ ಕತೆ, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಡೆಫಿನೆಟಾಗಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಜೊತೆಗೆ ಸಿನಿಮಾದಲ್ಲಿ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಮೇಡಮ್ಮು ಫಸ್ಟ್ ಹೇಳಿದ್ದಾರೆ, ನಿಮ್ಗೆ ಏನು ಎಕ್ವಿಪ್ಮೆಂಟ್ಸ್ ಬೇಕೋ ಅದು ತಗೊಳ್ಳಿ, ಚೆನ್ನಾಗಿ ಬರಬೇಕಷ್ಟೇ. ಹಂಗಾಗಿದ್ರಿಂದ ಡೆಫಿನೆಟಾಗಿ ಎಲ್ಲರಿಗೂ ಖುಷಿ ಆಗುತ್ತೆ ಸಿನಿಮಾ. ಟೆಕ್ನಿಕಲಿ ಮತ್ತು ಒಂದು ಒಳ್ಳೆ ಎಮೋಷ್ನಲ್ ಕತೆ. ಮತ್ತು ಫಸ್ಟ್ ಟೈಮ್ ಅದೇ ಹೇಳ್ತಾರೆ ಸಾರ್ ಹೇಳಿದಂಗೆ, ಫಸ್ಟ್ ಟೈಮು ಇದರಲ್ಲಿ ತುಳು ಕನ್ನಡ ಸಿನಿಮಾ ಹಿಮಾಲಯದಲ್ಲಿ ಶೂಟ್ ಮಾಡಿದ್ವಿ. ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸು ಆ ಕೋಲ್ಡಲ್ಲಿ. ಓವರಾಲ್ ಚೆನ್ನಾಗಿ ಬಂದಿದೆ ಸಿನಿಮಾ. ಮಂಗಳೂರು, ಸೂರತ್ಕಲ್ಲು ಮತ್ತು ಉಡುಪಿ ಮತ್ತು ಕಾಶ್ಮೀರ ಜೊತೆಗೆ ತುಂಬ ಜನ ಆರ್ಟಿಸ್ಟು ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಖುಷಿ ಆಯಿತು. ಡೆಫಿನೆಟಾಗಿ ಗೋಲ್ಡನ್ ಮೂವೀಸಿನ ಇನ್ನೂ 10 ಸಿನಿಮಾ ಬಂದಿದೆ. ಥ್ಯಾಂಕ್ ಯು ಸರ್. ಈ ಸಿನಿಮಾ ಜುಲೈ 24ಕ್ಕೆ ಸರ್. ಕೇಳಿಸ್ತಾ ಇಲ್ಲ ಸರ್? ಹೌದು ಸರ್, ಎಲ್ಲ ಫ್ರೇಮಲ್ಲೂ ಇದ್ದಾರೆ ಎಲ್ಲ ಆರ್ಟಿಸ್ಟು. ಹೌದು, ಅದು ಸರ್ ಹೇಳ್ದಂಗೆ ಅಂದರೆ ಕಥೆನೇ ಹಂಗಿದೆ. ಅದು ಫಸ್ಟ್ ಫ್ರೇಮಿಂದ ಕೊನೆ ಫ್ರೇಮ್ ತನಕ ಎಲ್ಲರೂ ಇದ್ದಾರೆ. ಅದನ್ನು ನಿಮ್ಮ ಇಮ್ಯಾಜಿನೇಷನ್ ಬಿಟ್ಟಿದ್ದೆ. ಥ್ಯಾಂಕ್ ಯು ಸರ್. ಗಣೇಶ್ ಅವ್ರು ಯಾವಾಗ ಬರ್ತಾರೆ ನಿಮ್ಮ ಇಮ್ಯಾಜಿನೇಷನ್. ಬೇರೆ ಏನಾದರೂ ಪ್ರಶ್ನೆಗಳಿದೆಯಾ ಶ್ರಮಣ? ಕೇಳಿ. ಹಾಂ ಸರ್, ಹೇಳಿ ಸರ್. ಇಲ್ಲ ಸರ್, 2 ಒಟ್ಟಿಗೆ ಶೂಟ್ ಮಾಡಿದ್ವಿ, ಕನ್ನಡ ಮತ್ತು ತುಳು ಒಟ್ಟಿಗೆ ಶೂಟ್ ಮಾಡಿದ್ವಿ. ಇಲ್ಲ ಸರ್, ಮಂಗಳೂರು ಆರ್ಟಿಸ್ಟ್. ಆದರೆ ಶೂಟ್ ಮಾಡುವಾಗ ಕನ್ನಡ ತುಳು 2 ಶೂಟ್ ಮಾಡಿದ್ವಿ ಸರ್. ಇದು ಫ್ಯಾಮಿಲಿ ಒಂದು ಸಂಬಂಧದ ಬಗ್ಗೆ ಒಂದು ಕಾಮಿಡಿಯಾಗಿ ಹೇಳ್ತಾ ಹೋಗ್ತೀನಿ ಸರ್. ನಮ್ಮ ಫ್ಯಾಮಿಲಿ ಸಂಬಂಧಗಳು ಹೇಗಿರಬೇಕು, ಆಮೇಲೆ ಕೆಲವೊಂದು ಚಿಕ್ಕ ವಿಷಯಕ್ಕೆಲ್ಲ ಜಗಳ ಆಗ್ತದೆ, ಅದನ್ನು ದೊಡ್ಡದು ಮಾಡದೆ ಬಿಟ್ಬಿಡ್ಬೇಕು. ಅಂದರೆ ಸರ್ ಆ ಜಗಳ ಸಿಟ್ಟನ್ನೆಲ್ಲ ಬಿಡಬೇಕು ಸರ್. ಆ ಸಿಟ್ಟನ್ನೆಲ್ಲ ಬಿಡಬೇಕು, ಮಾಡಿದವ್ರನ್ನ ಬಿಡ್ಬೇಕಾ ಅಂತ ಕೇಳಿದೆ. ಆ ಸಿಟ್ಟನ್ನೆಲ್ಲ ಬಿಡಬೇಕು. ಯಾರ ಜೊತೆ ಸಿಟ್ ಮಾಡಿದೇವಿ ಅವ್ರನ್ನೇ ಬಿಟ್ಬಿಡ್ಬೇಕು ಅಂತ ಏನಾದ್ರು ಹಂಗೇನು ನಿಮ್ಮ ಅಭಿಪ್ರಾಯ ಇದೆಯಾ ಅಂತ ಬಹಳಷ್ಟು ಜನ ಅದಕ್ಕೆ ನಮ್ಗೆ ಚಿಕ್ಕ ಜಗಳ ಆಗ್ತದೆ, ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ದೊಡ್ಡದು ಮಾಡಬಾರ್ದು, ಒಂದಾಗಿರ್ಬೇಕು ಎಲ್ಲ ಫ್ಯಾಮಿಲಿಯವರು ಅಂತ ಹೇಳ್ತಾ ಇದ್ದಾರೆ ಕಾಮಿಡಿಯಾಗಿ. ಅದೇ ಮಂಗಳೂರಲ್ಲಿ ಇರೋ ಎಲ್ಲ ದೊಡ್ಡ ಆರ್ಟಿಸ್ಟ್ ಎಲ್ಲ ಆ್ಯಕ್ಟ್ ಮಾಡಿದ್ದಾರೆ ಸರ್ ಇದರಲ್ಲಿ.
ಅದೇ ಮೇಡಮ್ ಹತ್ರ ಹೇಳ್ತಿದ್ದೆ, ಇವರೆಲ್ಲರೂ ಬೇಕು ನಮಗೆ ಆರ್ಟಿಸ್ಟು ಅಂತ. ಯಾರೆಲ್ಲ ಇದ್ದಾರೆ ಮಂಗಳೂರಲ್ಲಿ ದೊಡ್ಡ ದೊಡ್ಡ ಎಲ್ಲರನ್ನೂ ಹಾಕೊಂಡಿದ್ದಾರೆ ಸರ್. ಅಂದರೆ ಆ ಕ್ಯಾರೆಕ್ಟಿಗೆ ಅವರು ಬೇಕಿತ್ತು, ಎಲ್ಲರೂ ಇದ್ದಾರೆ ಸರ್. ಇಲ್ಲ, ಅಲ್ಲಿ ಚಿತ್ರೀಕರಣದ ಅನುಭವ ಏನು ಅಂದರೆ, ಇಲ್ಲ ಸರ್, ಕಷ್ಟನೂ ಇತ್ತು, ಇಷ್ಟನೂ ಇತ್ತು ಸರ್. ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ ಸರ್. ಆರ್ಟಿಸ್ಟು, ಎಲ್ಲ ಆರ್ಟಿಸ್ಟು ತುಂಬ ಸಪೋರ್ಟ್ ಮಾಡಿದ್ದಾರೆ ಸಿನಿಮಾ ಶೂಟಿಂಗ್ ಮಾಡೋದು. ಫಸ್ಟಿಗೆ ಯೋಚನೆ ಮಾಡಿದೆ ಹಾಡಬೇಕೋ ಬೇಡವೋ ಅಂತ, ಬಟ್ ಬೇರೆಯವ್ರ ಸಿನಿಮಾದಲ್ಲಿ ರಿಸ್ಕ್ ತಗೊಳ್ಳೋ ಬದಲು ನಾವು ಹಾಕಿರೋ ದುಡ್ಡು ಸಿನಿಮಾದಲ್ಲೇ ತಗೊಳ್ಳೋಣ ಅಂತ ಮಾಡಿದೆ. ರಿಸ್ಕ್ ತಗೊಂಡ ನಾನೇ ತಗೊಳ್ತೀನಿ ಅಂತ. ಬಟ್ ಮನೇಲಿ ಹಾಡುವಾಗ ಎಲ್ಲರೂ ಹೇಳ್ತಾ ಇದ್ರು ಒಂದ್ಸತಿ, ಐ ಥಿಂಕ್ ಯು ಶುಡ್ ಟ್ರೈ ಸಿಂಗಿಂಗ್ ಅಂತ. ಹೌದಾ? ಥ್ಯಾಂಕ್ ಯು, ಐ ವಿಲ್. ಹಾಂ, ಮತ್ತೆ ಬೇರೆ ಸಿನಿಮಾಗೆ ಆಡಕ್ಕೆ ಆಫರ್ ಬಂದಿದೆ. ನೋಡಿ, ಅವ್ರನ್ನ ಕೇಳಿ ನೀವು, ಅವ್ರು ಹಾಡಿಸ್ಬೇಕು ನನಗೆ. ಇನ್ಮೇಲೆ ಅಂತ ಕಮಿಟ್ ಮಾಡಿಸಿ ಒಂಚೂರು ನನ್ನ ಮುಂದೆನೆ. ಅವ್ರ ಆಡಿಯೋನೇ ತಗೊಳ್ಳೋಣ ಅಂತಾರೆ ಮೋಸ್ಟ್ಲಿ. ನಿತ್ಯ ಸರ್, ಡೈರೆಕ್ಟರ್ ಸರ್, ಪಿಕ್ಚರ್ ಸಿನಿಮಾಗೆ ಪರ್ಟಿಕ್ಯುಲರ್ ಯಾಕೆ ಮಂಗಳೂರು ಆಡಿಯನ್ಸ್ನೇ ತಗೊಂಡಿದ್ದು? ಕಂಪ್ಲೀಟ್ ಅವ್ರನ್ನೇನೆ? ಎಲ್ಲ ಹಾಡಿ. ಸಾರಿ, ಮಂಗಳೂರು ಆರ್ಟಿಸ್ಟು. ಅಂದರೆ ನಾವು ಆ ಕತೆ ಅಲ್ಲೇ ನಡೀತಾ ಇರ್ತದೆ, ಮಂಗಳೂರಲ್ಲೇ ನಡೀತದೆ. ಅದಕ್ಕೆ ಆದಷ್ಟು ಮಂಗಳೂರು ಆರ್ಟಿಸ್ಟ್ಗಳನ್ನೇ ಹಾಕೊಂಡಿದ್ದಾರೆ. ಸರ್ 4 ಹಾಡಿದೆ ಸರ್. ಇವರು ಜಸ್ಕರನ್ ಸಿಂಗು ಮೇಡಮು, ಶಿಲ್ಪ ಗಣೇಶ್ ಮೇಡಮು, ಆಮೇಲೆ ವಿ ಹರಿಕೃಷ್ಣ ಅವ್ರ ಸಾಂಗ್ ಒಂದು ಹಾಡಿದ್ದಾರೆ, ಜೆಸ್ಸಿ ಗಿಫ್ಟ್ ಅವರು ಒಂದು ಸಾಂಗ್ ಹಾಡಿದ್ದಾರೆ, ಅದ್ವಿಕ್ ಅಂತ ಒಬ್ರು, ಆಮೇಲೆ ಸಮೀರ್ ಮುಡಿಪು ಅವರೊಂದು ಹಾಡಿದ್ದಾರೆ. ಅದೇ ಇನ್ನು ಹರಿಕೃಷ್ಣ ಸರ್ ಹಾಡಿದ ಸಾಂಗ್ ಒಂದು ರಿಲೀಸ್ ಆಗಿತ್ತು, ಮತ್ತೆ 3 ಆಗಿದೆ ಸರ್. ಹಾಂ ಸರ್, ಸ್ಟಾರ್ಟ್ ಎಂಡ್ ನಗ್ತಾ ಇರ್ತೀವಿ. ಅದೇ ಓವರಾಲ್ ಓಪನಿಂಗಿಂದ ಎಂಡ್ವರೆಗೂ ಫುಲ್ ಹ್ಯೂಮರಸ್ ಇರುತ್ತೆ. ಈಗ ಹ್ಯೂಮರ್ ಯಾವಾಗ ಭಾಳ ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಸ್ವಲ್ಪ ಅಂಡರ್ ಕರೆಂಟ್, ಒಂದು ಸ್ವಲ್ಪ ಎಮೋಷನ್ ಇರಬೇಕು ಅಂತ. ಆ್ಯಂಡ್ ಸಂಬಂಧಗಳು ಅಂತ ಬಂದಾಗ ಬರೀ ಒಂದು ಅಪ್ಪ ಮಗಳು, ಅಣ್ಣ ತಮ್ಮ, ಗಂಡ ಹೆಂಡತಿ, ಆ ಥರದ ಒಟ್ಟಾರೆ ಸಂಬಂಧಗಳ ಬಗ್ಗೆ ಹೇಳಕ್ಕೆ ಹೋಗಿದ್ದೀವಿ. ಒಟ್ಟಾದರೆ ಎಲ್ಲರೂ ಒಟ್ಟಾಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಒಂದು ಫ್ಯಾಮಿಲಿ ಅಂತ. ಅದು ನನಗೆ ಬೆಸ್ಟ್ ಅನಿಸಿದ್ದು ಅದೇ ಪ್ರೀ ಕ್ಲೈಮ್ಯಾಕ್ಸು, ಅದೆಲ್ಲ ದ ವೇ ದ ಎಮೋಷನ್ ಆ್ಯಂಡ್ ಫನ್ ವರ್ಕ್ ಆಗಿರೋದು ಭಾಳ ಇಷ್ಟ ನನಗೆ. ಒಟ್ಟಾರೆ 30-35 ಜನ ಇರ್ತಾರೆ ಸರ್. ಗುಲ್ಮಾರ್ಗಲ್ಲಿ ಮಾಡಿದ್ವಿ ನಾವು. ಪಹಲ್ಗಾಮಲ್ಲಿ ರಾಮ್ ಸಿನಿಮಾ ಶೂಟ್ ಮಾಡಿದ್ವಿ. ದೆನ್ ಗುಲ್ಮಾರ್ಗಲ್ಲಿ ಶೂಟ್ ಮಾಡಿ ಗುಡ್ ಎಕ್ಸ್ಪೀರಿಯನ್ಸ್, ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು ವೆರಿ ಮಚ್. ತಾವೆಲ್ಲ ಬಂದಿದ್ದೀರಿ ಸರ್. ಅಮೂಲ್ಯವಾದ ಪ್ಯಾನ್ ಇಂಡಿಯಾ ಫ್ಯಾಮಿಲಿ ಅಂತ. ಅಂದರೆ ಪ್ಯಾನ್ ಇಂಡಿಯಾ ಫ್ಯಾಮಿಲಿ ಅಂದರೆ ಎಲ್ಲರೂ ಇರ್ತಾರೆ ಅಲ್ಲಿ ಅಂತ, ಎಲ್ಲ ಥರದವರು ಇದ್ದಾರೆ. ಪ್ಯಾನ್ ಇಂಡಿಯಾ ಜಮಾನ ಅಲ್ಲ ಸರ್, ಅದಕ್ಕಿಂತ ಪ್ಯಾನ್ ಇಂಡಿಯಾ ಫ್ಯಾಮಿಲಿ ಅಂತಿರಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.